ಮೇಡಮ್. ಮೀರಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಮೇಡಮ್. ಅದು ಮಗು ಮೇಲ್ಗಡೆ ರೂಮಲ್ಲಿ ಮಲಗಿದೆ, ಸ್ವಲ್ಪ ಹೊತ್ತು ನೋಡ್ಕೋತೀಯಾ? ಯಾಕೆ ಮೇಡಮ್? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಮನ್ಸಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಮೇಡಮ್, ನೀವು ಒಬ್ಬರೇ ಯಾಕೆ ಹೋಗ್ತಿದ್ದೀರಾ? ನಿಮ್ ಜೊತೆ ನಾನು ಬರ್ಲಾ? ಬೇಡ, ನಾನೊಬ್ಳೆ ಹೋಗ್ಬೇಕು ಅನಿಸ್ತಾ ಇದೆ. ಸರಿ ಮೇಡಮ್. ಮಗು ಹುಷಾರು. ಮೇಡಮ್, ಚಿಕ್ಕ ಮಕ್ಳಂದ್ರೆ ನನಗೂ ತುಂಬಾ ಇಷ್ಟಾನೆ. ನಾನು ಜೋಪಾನವಾಗಿ ನೋಡ್ಕೋತೀನಿ, ನೀವು ಹೋಗಿ ಬನ್ನಿ. ಅದೇನೋ ಗೊತ್ತಿಲ್ಲ, ಆ ಮಗು ಅಂತಂದ್ರೆ ನನ್ಗೇನೋ ತುಂಬಾ ಸೆಂಟಿಮೆಂಟ್. ಅದೊಂದನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಮೇಡಮ್, ಬೇರೆಯವ್ರ ಮಗುನ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಅದೇ ನಿಮ್ ಸ್ವಂತ ಮಗು ಆಗಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರಿ ಅಲ್ವಾ? ಮೀರಾ, ನನ್ ಮಗು ಇದ್ದಿದ್ರೆ ಹೇಗಿರ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಇದೇ ನನ್ ಮಗು ಅಂತ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಆ ಮಗುನ ಒಂದೇ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಮನ್ಸಿಗೆ ತುಂಬಾ ಸಂಕಟ ಆಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಆರಾಮಾಗಿ ಹೋಗಿ ಬನ್ನಿ, ನನ್ನ ಮಗು ನೋಡ್ಕೋತೀನಿ. ಸರಿ, ಹುಷಾರು. ಸರಿ. ಅದಕ್ಕೆ ಒಂದು ನಿಮಿಷ, ನಾನು ಹೇಳಿದ ವಿಚಾರ ಏನು ಮಾಡಿದ್ರೆ? ಏನು ಮರ್ತ್ಬಿಟ್ರ? ಈ ಮನೆನ ನನ್ನ ಹೆಸ್ರಿಗೆ ಬರಿಬೇಕು ಅಂತ ಹೇಳಿದ್ನಲ್ಲ, ಯಾವಾಗ ಬರ್ಕೊಡ್ತೀರಾ? ಮನೇಲಿ ಇಷ್ಟೊಂದು ರಂಪ ರಾಮಾಯಣ ಆಗ್ತಾ ಇದೆ, ಹೊತ್ಕೊಂಡು ಉರಿತಾ ಇದೆ. ಅದ್ಯಾವ್ದ್ರ ಬಗ್ಗೆನೂ ನಿನಗೆ ಯೋಚನೆ ಇಲ್ಲ. ಅದ್ಯಾಕೆ ಮನೆ 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 ಅಂತ ಕೂಗಾಡ್ತಾ ಇದೀಯಾ? ಮನೆಯವ್ರಿಗೆ ಏನಾಗಿದೆ ಅದಕ್ಕೆ? ಎಲ್ಲರೂ ಖುಷಿ ಖುಷಿಯಾಗಿ ಇದಾರಲ್ಲ. ಹತ್ಕೊಂಡು ಉರಿತಿರೋದು ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ. ಹಾಗಾದ್ರೆ ನಾವೀ ಮನೆಯವರಲ್ಲ, ನಮ್ ನೋವು ನಿನ್ ನೋವು ಅಲ್ಲ ಅಲ್ವಾ? ಇಲ್ಲ, ನಿಮ್ಮ ನೋವು ನಮ್ಮ ನೋವು ಅಲ್ಲ. ನಾವು ಜೀವನದಲ್ಲಿ ಸೆಟ್ಲ್ ಆಗ್ಬೇಕಷ್ಟೆ. ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿಯೋ ನೀನು. ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಅಲ್ವಾ? ಹಾಗಿದ್ರೇನೆ ಅದಕ್ಕೆ ಲೈಫಲ್ಲಿ ಮುಂದೆ ಬರೋಕ್ಕಾಗೋದು. ಈಗೇನು ಸೈನ್ ಆಗ್ತಿರೋ ಇಲ್ವೋ? ನೋಡು, ನಾನು ಸೈನ್ ಹಾಕಲ್ಲ ಅಂತ ಹೇಳ್ತಿಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಅದನ್ನ ಅವತ್ತೇ ಹೇಳಿದೆ. ಟೈಮ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಅದಕ್ಕೆ. ಆದಷ್ಟು ಬೇಗ ಈ ಮನೆನ ನನ್ನ ಹೆಸ್ರಿಗೆ ಮಾಡಿಕೊಡಿ. ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಿಸ್ತಿರೋದು ನೀವೇ ಅಂತ ಅರ್ಜುನನ ಹತ್ರ ಹೋಗಿ ನಿಜ ಹೇಳ್ಬೇಕಾಗುತ್ತೆ. ಅವಾಗ ಅರ್ಜುನನ ನಿಮಗೆ ಡೈವರ್ಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಅಶ್ವಿನ್, ನಿನಗೆ ಕರುಣೆ ಅನ್ನೋದೇ ಇಲ್ವೇನೋ? ಕರುಣೆ ಕರುಣೆ ಪ್ರೀತಿ ಕನಿಕರ ಎಲ್ಲ ಇತ್ತು, ಅದನ್ನೆಲ್ಲ ನೀವೇ ಕೊಂದ್ರಿ. ಯಾವತ್ತೂ ನೀವು ನನ್ನ ಮಗುನ ಸಾಯಿಸಿದ್ರೋ ಅವತ್ತೇ ನನ್ನಲ್ಲಿರೋ ಮಮಕಾರ ಸತ್ತೋಯ್ತು. ಅಶ್ವಿನ್, ನಾನು ನಿಂಗೆ ಅವತ್ತೇ ಹೇಳಿದ್ದೀನಿ, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಅಂತ. ಮತ್ತೆ ನೀನನ್ನ ಅಪಾರ್ಥ ಮಾಡ್ಕೋತಾ ಇದೀಯಾ? ನಿಮ್ದೆಲ್ಲ ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನೆಲ್ಲ ಅಷ್ಟು ಈಸಿಯಾಗಿ ನಾನು ನಂಬೋದೇ ಇಲ್ಲ. ಪಾರ್ವತಿಪುರದಿಂದ ನಾನು ಅವತ್ತು ವಾಪಸ್ ಬಂದಾಗ ನೀವು ನನ್ನ ಸ್ವಾಗತ ಮಾಡಿದ್ ನೋಡಿ, ನನ್ನ ತಪ್ಪಿದ್ರಲ್ಲಿ ಏನಿಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ನನ್ನ ಒಪ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡೆ. ಅದೆಲ್ಲ ಕರುಣಂಗೋಸ್ಕರ. ಈ ಮನೆ ಅದಕ್ಕೆ ಹೆಸರಲ್ಲಿದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನೀವೆಲ್ಲ ಈ ಮನೇಲಿ ಇರ್ತೀರಾ. ಇಲ್ಲ ಅಂದ್ರೆ ಎಲ್ರೂ ಈ ಮನೆಯಿಂದ ಹೊರಗಾಗ್ತೀನಿ ಅಂತ ಹೇಳ್ದ. ಅದಕ್ಕೆ ಈ ಮನೆನೇ ನನ್ನ ಹೆಸರಿಗೆ ಬರ್ಸ್ಕೊಂಡ್ರೆ ಪಾಪ. ಒಂದೊಂದ್ಸಲ ನಿಮ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇವಾಗ ನೀವು ಈ ಮನೆ ಪತ್ರಕ್ಕೆ ಸೈನ್ ಹಾಕಿಲ್ಲ ಅಂದ್ರೆ ಎಲ್ಲ ಸತ್ಯನೂ ನಾನು ಅರ್ಜುನ್ ಅಣ್ಣನ ಹತ್ರ ಹೇಳ್ತೀನಿ. ಆಗ ಅಣ್ಣನ ದೃಷ್ಟಿಲಿ ನೀವು ಕೆಟ್ಟವರಾಗ್ತೀರ. ಅಕಸ್ಮಾತ್ ನೀವು ಈ ವಿಚಾರಕ್ಕೆ ಎದುರ್ಕೊಂಡು ಮನೆ ಪತ್ರಕ್ಕೆ ಸೈನ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಆಗ ಕಾರಣ ನಮ್ಮ ತಾಯಿ ಹೆಸರಲ್ಲಿ ಇದ್ದಿದ್ದ ಮನೆನ ನಿಮಗೆ ಬರ್ಕೊಟ್ವಿ, ನೀವು ಅಶ್ವಿನಿಗೆ ಬರ್ಕೊಟ್ರಲ್ಲ ಅಂತ ಕೋಪ ಮಾಡ್ಕೋತಾನೆ. ಒಟ್ಟಿನಲ್ಲಿ ಎರಡು ಕಡೆಯಿಂದನೂ ನೀವು ವಿಲ್ಲನ್ನೇ. ಯಾಕೆ ನನ್ನ ಮಾತು ಕೇಳಿ ಆಶ್ಚರ್ಯ ಆಗ್ತಿದೆ ಅಲ್ವಾ ನಿಮಗೆ? ತುಂಬಾ ದಿನದಿಂದ ನಿಮ್ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿದ್ದೆ. ದೇವರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಬಿಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋಡ್ತೀರಿ ನಿಮ್ಮನ್ನ ಈ ಮನೆಯವ್ರ ಮುಂದೆ ಹೇಗೆ ವಿಲ್ಲನ್ ಮಾಡ್ತೀನಿ ಅಂತ.
ಓ ಮೀರಾ ಬಾ. ಸರ್ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಕೇಳಲಾ? ಕೇಳು. ಸರ್ ಇದು ಏನದು? ಅದೇ ಸರ್, ಅವತ್ತು ಹಬ್ಬದ ದಿನ ಸೇವಂತಿ ಮೇಡಮ್ ಉಟ್ಕೋ ಅಂತ ಸೀರೆ ಕೊಟ್ರಲ್ಲ, ಹಾ ಗೊತ್ತು. ಸರ್ ಇದನ್ನ ನಾನೇ ಇಟ್ಕೊಳ್ಳ ಅಂತ ಕೇಳೋಕ್ ಬಂದೆ. ವಾಟ್? ಹೌದು ಸರ್. ಸರ್ ಈ ಸೀರೆ ನೀವೇ ಸೆಲೆಕ್ಟ್ ಮಾಡಿದ್ದಾ? ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಕಲರ್ಗೋಸ್ಕರ ನಾನು ಎಷ್ಟು ಹುಡುಕಿದ್ದೀನಿ ಗೊತ್ತಾ, ನನಗ್ ಸಿಕ್ಕೇ ಇರ್ಲಿಲ್ಲ. ಸರ್ ನನಗೂ ನಿಮ್ ತರ ಟೇಸ್ಟ್ ಇರೋ ಗಂಡ ಸಿಕ್ಕಿದ್ರೆ ಸೂಪರ್ ಆಗಿರುತ್ತೆ ಅಲ್ವಾ? ಸರ್ ಈ ಸೀರೆ ಕೊಡೋದಕ್ಕೆ ಮನ್ಸೇ ಇಲ್ಲ ಸರ್. ಸೇವಂತಿ ಮೇಡಮ್ ಎಲ್ಲಿ? ಅವ್ರನ್ನ ಕೇಳ್ಬಿಟ್ಟು ಈ ಸೀರೆ ನಾನೇ ಇಟ್ಕೊಂಡ್ಬಿಡ್ತೀನಿ. ಅಯ್ಯೋ ದೇವ್ರೆ, ಇವಳೇನಾದ್ರೂ ಸೀರೆನ್ ಕೇಳಿದ್ರೆ ಸೇವಂತಿ ಕೊಟ್ಟೇ ಬಿಡ್ತಾಳೆ. ಮೊದಲೇ ನನ್ನ ಮೇಲೆ ಕೋಪ ಜಾಸ್ತಿ ಅವಳಿಗೆ. ಮೀರಾ, ಈ ಸೀರೆ ಬೇಡ, ನೀನ್ ಬೇಕಾದ್ರೆ ಬೇರೆ ಸೀರೆ ತಗೋ. ಇಲ್ಲ ಇಲ್ಲ ಸರ್, ಈ ಸೀರೆ ನನಗೆ ಬೇಕು. ಇಲ್ಲ ಮೀರಾ, ಈ ಸೀರೆನ ಕೊಡಕ್ಕಾಗಲ್ಲ. ಕೊಡಿಲಿ. ಏನ್ ಸರ್, ಆಫ್ಟರ್ ಆಲ್ ಒಂದ್ ಸೀರೆ ಕೇಳಿದ್ರೆ ನಿಮ್ ಆಸ್ತಿನ ಕೇಳ್ದೋರ್ ತರ ಆಡ್ತಿರಲ್ಲ. ನಾನೇನಾದ್ರೂ ನಿಮ್ ಪ್ಲೇಸಲ್ಲಿ ಇದ್ದಿದ್ರೆ ಏನೋ ಪಾಪ ಹುಡುಗಿ ಕೇಳ್ತಿದ್ದಾಳಲ್ಲ ಅಂತ ಕೊಟ್ಬಿಡ್ತಿದ್ದೆ ಗೊತ್ತಾ? ಮೀರಾ ನೋಡು, ಇದು ನನ್ನ ಹೆಂಡತಿ ಸೀರೆ. ನಾನು ಅವಳಿಗೆ ಅಂತ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಪರವಾಗಿಲ್ಲ ಸರ್, ಅವ್ರಿಗೆ ಇನ್ನೊಂದ್ ಸೀರೆ ಕೊಡ್ಸಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬೇರೆಯವ್ರ ವಸ್ತು ಮೇಲೆ ಆಸೆ ಪಡದೆ ತಪ್ಪು. ಅಂಥದ್ರಲ್ಲಿ ನಾನು ಕೊಡಕ್ಕಾಗಲ್ಲ ಅಂದ್ರೆ ಬೇಕು ಅಂತಿಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಸರ್ ನನಗ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು ಅಂದ್ರೆ ಏನ್ ಬೇಕಾದ್ರೂ ಕೇಳ್ಬೋದಾ? ನಾನು ಅವಾಗ್ಲಿಂದ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದರ ಹಿಂದೆ ಒಂದು ಬಲವಾದ ನೆನಪುಗಳಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟು ಓದಿದೆ, ಇಷ್ಟು ಕಾಮನ್ ಸೆನ್ಸ್ ಇಲ್ಲ? ಐ ಆಮ್ ಸಾರಿ ಸರ್. ಒಂದು ಸಲ ತಪ್ಪು ಮಾಡಿದ್ರೆ ಸಾರಿಗೆ ಬೆಲೆ ಇರುತ್ತೆ ಮೀರಾ. ಪದೇ ಪದೇ ಅದೇ ತಪ್ಪು ಮಾಡಿ ಸಾರಿ ಕೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಈ ಸೀರೆ ಯಾವುದು ಅಂತನಾದ್ರೂ ಗೊತ್ತಾ ನಿನಗೆ? ನನ್ನ ಹೆಂಡತಿಗೆ ವ್ಯಾಲೆಂಟೈನ್ಸ್ ಡೇ ದಿನ ನಾನು ಪ್ರೀತಿಯಿಂದ ತಂದುಕೊಟ್ಟಿರೋ ಸೀರೆ. ಇದು ನಮ್ಮ ಪ್ರೀತಿಯ ಪ್ರತೀಕ. ನನ್ನ ಅವಳ ಅನುಬಂಧ ಇದೆ ಇದರಲ್ಲಿ. ನನ್ನ ಸೇವಂತಿ ಮಧ್ಯೆ ಯಾರೇ ಬಂದ್ರು ನಾನ್ ಸಹಿಸೋಲ್ಲ. ಗೆಟ್ ಔಟ್. ವ್ಯಾಲೆಂಟೈನ್ಸ್ ಡೇ ದಿನ ನನ್ನ ಮುದ್ದಾದ ಹೆಂಡತಿಗೆ ಈ ಗಿಫ್ಟ್. ಥ್ಯಾಂಕ್ ಯು.